ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬನ್ನು ಕರಗಿಸೋದು ತುಂಬಾ ಕಷ್ಟ. ಅದಕ್ಕೆ ನಾವು ಎಷ್ಟೇ ಶ್ರಮ ಪಟ್ಟರೂ ಕೆಲವೊಂದು ಸಲ ಆ ಕೊಬ್ಬನ್ನು ಕರಗಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವೊಂದು ಸಲ ನಮಗೆ ಆ ಕೊಬ್ಬನ್ನು ಕರಗಿಸೋ ಅಷ್ಟು ಟೈಮ್ ಕೂಡ ಸಿಗೋದಿಲ್ಲ, ಅಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ನಿಮ್ಮ ದೇಹದ ಕೊಬ್ಬನ್ನು ಕರಗಿಸುವಂತಹ ತೈಲವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಈ ಒಂದು ತೈಲದಿಂದ ನಿಮ್ಮ ದೇಹದ ತೂಕ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನಿಮ್ಮ ದೇಹದಲ್ಲಿ ಎಲ್ಲಿ ಹೆಚ್ಚು ಕೊಬ್ಬಿದೆ ಅಲ್ಲಿಗೆ ಇದನ್ನು ಹಚ್ಚಿಬಿಟ್ಟು ಕೇವಲ 5 ನಿಮಿಷ ಮಸಾಜ್ ಮಾಡಿದ್ರೆ ಸಾಕು, ಆ ದೇಹದ ಕೊಬ್ಬು ತಂತಾನೇ ಕರಗ್ತಾ ಬರುತ್ತೆ. ಅಂಥ ಒಂದು ಅದ್ಭುತ ಚಮತ್ಕಾರಿ ಮನೆಮದ್ದನ್ನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳೋಣ. ಇದಕ್ಕೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಕೇವಲ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ಕೊಬ್ಬರಿ ಎಣ್ಣೆ ನಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತೆ. ಅದರಿಂದ ದೇಹದ ಹೆಚ್ಚುವರಿ ಕೊಬ್ಬು ಕರಗಿಸುತ್ತೆ. ಪ್ರತಿದಿನ ಬೆಳಗ್ಗೆ ನಾವು ಕೇವಲ 2 ಡ್ರಾಪ್ ಕೊಬ್ಬರಿ ಎಣ್ಣೆಯನ್ನು ಸೇವಿಸಿದ್ರೆ ಅದರಿಂದ ಕೂಡ ದೇಹದ ಕೊಬ್ಬು ಕರಗುತ್ತೆ. ಆದರೆ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನೇ ಸೇವಿಸಬೇಕು. ನಂತರ ವಿಕ್ಸ್ ವ್ಯಾಪರಬ್ ಬೇಕಾಗುತ್ತೆ. ಕೇವಲ 1/4 ಚಮಚದಷ್ಟು ವಿಕ್ಸ್ ವ್ಯಾಪರಬ್ಬನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವಿಕ್ಸ್ ವ್ಯಾಪರಬ್ಬಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಮಸಾಜ್ ಮಾಡೋದ್ರಿಂದ ಹೆಚ್ಚುವರಿ ಕೊಬ್ಬು ಕರಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಕೇವಲ 1/4 ಚಮಚದಷ್ಟು ಹಾಕೊಳ್ಳೋಣ. ವಿಕ್ಸ್ ವ್ಯಾಪರಬ್ಬನ್ನು ಹಾಕಿದ ನಂತರ ನಾವಿದಕ್ಕೆ ಕರ್ಪೂರವನ್ನು ಹಾಕ್ಕೊಳ್ಬೇಕು. ಕರ್ಪೂರ ನಮಗೆ ಜಾಸ್ತಿ ಬೇಕಾಗಲ್ಲ, ಕೇವಲ 2 ಕರ್ಪೂರವನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ, ಚಿಕ್ಕದಾಗಿರುವಂಥದ್ದು 2 ಕರ್ಪೂರವನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಪೌಡರ್ ಮಾಡ್ಕೋಬೇಕು. ಹಾಗೆ ಹಾಕೋದಕ್ಕೆ ಹೋಗಬಾರ್ದು, ಅದು ಕರಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವು ಪೌಡರ್ ಮಾಡಿ ಹಾಕ್ಕೊಂಬಿಡೋಣ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಬಿಟ್ಟು ಈ ಕೊಬ್ಬರಿ ಎಣ್ಣೆ ಮತ್ತು ವಿಕ್ಸನ್ನು ಹಾಕ್ಕೊಂಡಿದ್ದೀವಲ್ಲ, ಆ ಮಿಶ್ರಣದೊಂದಿಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಚೆನ್ನಾಗಿ ಕರಗುತ್ತೆ. ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಪರಿಮಳ ಇರುತ್ತೆ, ತುಂಬ ಗಮ್ ಅಂತ ಇರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಹೇಗೆ ನಮ್ಮ ದೇಹದ ಕೊಬ್ಬು ಕರಗುತ್ತೆ ಅಂದರೆ, ಇದು ನಮ್ಮ ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ. ಅದರಿಂದ ನಮ್ಮ ದೇಹದ ಕೊಬ್ಬು ಕರಗುತ್ತೆ. ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. 5 ನಿಮಿಷ ಮಸಾಜ್ ಮಾಡ್ಕೋಬೇಕು. ನಿಮ್ಮ ದೇಹದ ಯಾವ ಜಾಗದಲ್ಲಿ, ಯಾವ ಭಾಗದಲ್ಲಿ ಕೊಬ್ಬಿದೆ, ಹೊಟ್ಟೆಯ ಭಾಗ, ತೊಡೆಗಳ ಭಾಗ, ತೋಳಿನ ಭಾಗ, ಎಲ್ಲಿ ಕೊಬ್ಬಿದೆ ಅಲ್ಲಿಗೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಸ್ನೇಹಿತರೆ. 5 ನಿಮಿಷ ಮಸಾಜ್ ಮಾಡ್ಕೋಬೇಕು. ಆಗ ಇದು ನಿಮ್ಮ ದೇಹದ ಕೊಬ್ಬನ್ನು ಕರಗಿಸುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ ನೀವು ಮಸಾಜ್ ಮಾಡಬೇಕು. ತುಂಬ ಹಾಗೆ ಮೇಲ್ಮೇಲೆ ಮಾಡಬಾರ್ದು. ಚೆನ್ನಾಗಿ ಮಸಾಜ್ ಮಾಡಿದ ನಂತರ ಒಂದು ಹಾಟ್ ಟವೆಲನ್ನು ನೀವು ಸುತ್ತಬಿಟ್ಟು ಕಟ್ಕೊಬೇಕು. ಯಾವ ಜಾಗದಲ್ಲಿ ಮಸಾಜ್ ಮಾಡಿರ್ತೀರ ಅಲ್ಲಿ ಸುತ್ತಿ ಕಟ್ಕೊಳ್ಬೇಕು. ಒಂದು 1/4 ಗಂಟೆ ನೀವು ಆ ಟವೆಲನ್ನು ಹಾಗೆ ಕಟ್ಕೊಂಡಿರಬೇಕು. ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತೀವಿ ಅಂದರೆ ಹಾಗೆ ಟವೆಲನ್ನು ಸುಮಾರು ಹೊತ್ತು ಕಟ್ಕೊಂಡು ಮನೆ ಕೆಲಸ ಎಲ್ಲನೂ ಮಾಡ್ಕೊಳ್ಬಹುದು. ಆಫೀಸ್ಗೆ ಹೋಗೋರು ಅಂದರೆ ಬೆಳಗ್ಗೆನೇ ಇದರಿಂದ ಮಸಾಜನ್ನು ಮಾಡಿ ಟವೆಲನ್ನು ಕಟ್ಕೊಂಡ್ಬಿಟ್ಟು ಒಂದು 1/4 ಗಂಟೆ ಹಾಗೆ ಬಿಟ್ಟು ನಂತರ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ದೇಹದ ಕೊಬ್ಬು ಬೇಗ ಕರಗೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಹೊಟ್ಟೆ ಭಾಗ ಕರಗ್ತಾ ಇಲ್ಲ ಅನ್ನೋರು ಹೊಟ್ಟೆಯ ಭಾಗಕ್ಕೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಡೆಲಿವರಿ ಆಗಿದ ನಂತರ ಕೂಡ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡೆಲಿವರಿ ಆದಮೇಲೆ ಹೊಟ್ಟೆ ಭಾಗ ಜೋತು ಬಿದ್ದಂಗೆ ಆಗಿರುತ್ತೆ, ತುಂಬ ಲೂಸ್ ಆಗಿರುತ್ತೆ. ಆಗ ಇದರಿಂದ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಕೂಡ ಟೈಟನ್ ಆಗುತ್ತೆ. ಹೊಟ್ಟೆಯ ಭಾಗದಲ್ಲಿ ಇರುವಂತಹ ಕೊಬ್ಬು ಕೂಡ ಕರಗುತ್ತೆ. ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ಒಂದು ಹಾಟ್ ಟವೆಲನ್ನು ಕಟ್ಕೋಬೇಕು. ಚೆನ್ನಾಗಿ ಬಿಸಿ ನೀರೊಳಗಡೆ ಟವೆಲನ್ನು ಹದ್ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ನೀವು ಸುತ್ತು ಬಿಡಬೇಕು. ಟೈಟಾಗಿ ಸುತ್ತು ಬಿಡಬೇಕು. 1/4 ಗಂಟೆ ಬಿಟ್ಟು ಆ ಟವೆಲನ್ನು ತೆಗೆದು ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು. ಈ ರೀತಿ ನೀವು ಪ್ರತಿದಿನ ಮಾಡಬೇಕು.
ಒಂದು 15 ದಿನ ಮಾಡಿ ನಿಮಗೆ ಅಷ್ಟರಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಸುತ್ತಿಬಿಡಬೇಕು. 15 ದಿನ ಮಾಡಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಸ್ಕಿನ್ನು ಕೂಡ ಟೈಟನ್ ಆಗುತ್ತೆ. ಜೊತೆಗೆ ಸ್ಟ್ರೆಚ್ ಮಾರ್ಕ್ ಬಂದಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ಚಮತ್ಕಾರಿ ಮನೆಮದ್ದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.